ದಿಲ್ಲಿ ಒಳಗೆ ನೋಡ್ರಿ ಅವ ಕೇಜ್ರಿವಾಲ ಮಾಡಿದ್ದು ನೋಡ್ರಿ ನಾವು ಮೆಚ್ಚಬೇಕು ಅವನು. ಹಂಗೆ ನೀವು ಮಾಡಲ್ಲ, ಯಾಕೆ ಮಾಡೋಕ್ಕಾಗೋದಿಲ್ಲ? ಯಾಕೆ ಒಬ್ಬ ಮುಖ್ಯಮಂತ್ರಿ ಮಾಡಿದಾನೆ ಅದನ್ನು ನೋಡಿ ಮಾಡಿರಿ. ಇಲ್ಲಿ ಶಿಕ್ಷಣ ನಡೆದು ಭಾಳ ಕಠಿಣ ಐತಿ. ಮತ್ತು ಶಿಕ್ಷಕರಿಗೆ ಮೊದಲು ನೀವು ಆದ್ಯತೆ ಕೊಡ್ರಿ. ಶಿಕ್ಷಣ ಸುಧಾರಿಸ್ರ ಮಕ್ಕಳು ಸುಧಾರಿಸಿ ಎಲ್ಲ ಸುಧಾರಿಸೈತಿ. ಈ ದೇಶದ ಮೂಲ ಆಸ್ತಿ ಶಿಕ್ಷಣ. ಅದಕ್ಕೆ ನಿಮ್ದು ವರ್ತಿಲ್ಲ. ಇದನ್ನು ಮಾಡಬಾರ್ದು ಅನ್ನೋ ದುರುದ್ದೇಶ ಇದ್ದಂಗೆ ಕಾಣ್ತೈತಿ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಈ ಖಾಸಗಿ ಶಾಲೆ ಮುಚ್ಚಿ ಹೋಗ್ಬೇಕು, ಸರ್ಕಾರಿ ಶಾಲೆ ಅಷ್ಟೇ ನಡಿಬೇಕು. ಖಾಸಗಿನೂ ಅಲ್ಲ, ಕೋಆಪರೇಟಿವ್ ನಮ್ದು. ಮತ್ತೆ ವ್ಯಕ್ತಿದ ಒಬ್ಬ ಆಸ್ತಿಯಾಗಿ ಉಳಿತದ ಅನ್ನೋದು ಇಲ್ಲ. ಇಲ್ಲ ನಮ್ಮಲ್ಲಿ ಇಲ್ಲ. ನಾವು 14 ಮಂದಿ ಮೆಂಬರ್, ಅದು 15 ಮಂದಿ. ಯಾಕಂದ್ರೆ ಮೊದಲು ನಾವು 15 ಮಂದಿ ಮೆಂಬರ್ ಎಲ್ಲ ಕೂಡಿ ಚರ್ಚೆ ಮಾಡಿ ನಾವು ಇದನ್ನು ನಡೆಸ್ಬೇಕು. ಒಬ್ಬರ ಡಿಸಿಷನ್ ತಗೊಳ್ಳುವಂಥ ಇದು ಇಲ್ಲ ನಮ್ಮದು. ಯಾಕಂದ್ರೆ ಒಬ್ಬ ವ್ಯಕ್ತಿ ಇತ್ತು ಬಿಡಪ್ಪ ದುಡ್ಡು ಹಾಗೆ ಅದು ಬಿಸ್ನೆಸ್ ಮಾಡಿದ್ದಾರೆ ಇವತ್ತು, ಅದಿಲ್ಲ ನಿಮ್ಮಲ್ಲೇ. ನಾನು ಹಾಕಿ ನಾ ತಕ್ಕೋತೀನಿ ಅನ್ನುವಂಥ ಇದು ಇಲ್ಲ ನಮ್ಮದು. ಇವತ್ತು ರಾಜಕೀಯ ಹಂಗಾಗಿ ದುಡ್ಡು ಹಾಕಿ ದುಡ್ಡು ತಗೊಳ್ಳೋದಪ್ಪ. ಒಂದು 10 ಕೋಟಿ ಹಾಕೋದು, 20 ಕೋಟಿ ತಗೊಳ್ಳೋದು, 50 ಕೋಟಿ ತಗೊಳ್ಳೋದು, 100 ಕೋಟಿ ತಗೊಳ್ಳೋದು, ಹಂಗಾಗ್ಯದ. ಶಿಕ್ಷಕರಿಗೂ ಹಂಗಾಗ್ಯದ್ರಿ ಇವತ್ತು. ಇಲ್ಲ ನಮ್ಮ ಖಾಸಗಿ ಅಂತ ಕರೀದಿಲ್ಲ ಅದನ್ನ. ಇಲ್ಲ ನಮ್ದು ಕೋಆಪರೇಟಿವ್ ಮೂವ್ಮೆಂಟ್ ಅಂದ್ರೆ ಯಶಸ್ವಿ ಮಾಡ್ತಾ ಇದ್ದೀರಿ ನೀವು. ಸಹಕಾರ ಸಂಘದಲ್ಲೇ ಯಶಸ್ವಿ ಆಗ್ತೀರಿ. ಆದ್ರೆ ಮತ್ತೆ ಸೆಂಟ್ರಲ್ದವ್ರಿಗೆ ಎಂಟ್ರಿ ಆಗಿದೆ ಸಹಕಾರ ರಂಗದಾಗ. ಮೊನ್ನೆ ಮೋದಿ ಇವರು ಶಾ ಅವರು ಈ ಸಹಕಾರ ರಂಗದ ಎಂಟ್ರಿ ಹಿಡಿತೀವಿ ಕೇಂದ್ರ ತೊಗೊಂಡಿರೋದು. ಅದು ಕೇಂದ್ರ ಸಬ್ಜೆಕ್ಟ್ ಅಲ್ಲ, ಅದು ಸ್ಟೇಟ್ ಸಬ್ಜೆಕ್ಟ್. ಅದನ್ನ ಅಲ್ಲಿ ಲಾಭದಿಂದ ಅದನ್ನು ಹೊಡ್ಕೊಳಕ್ ನೋಡ್ತಾ ಇದ್ದಾರೆ. ಕೋಆಪರೇಟಿವ್ದಾಗ ಏನು ತೊಗೊಂಬಂದ್ರೆ ಗೊತ್ತಿಲ್ಲ. ಅದ್ರಾಗ ಹೇಳ್ತೀನಿ ನಿಮಗೆ, ಕೋಆಪರೇಟಿವ್ದಾಗ 33% ಲಾಭದಾಗ ತುಂಬಬೇಕಂತೇಳಿ ಅದನ್ನು ಆರ್ಡರ್ ಮಾಡ್ರ. ಕೋರ್ಟ್ನಾಗ ಬಡದಾಡಿ ಕೋರ್ಟ್ನಾಗ ಆರ್ಡರ್ ಆಯ್ತು. ಈಗ ಅದು 33% ತುಂಬಾರ್ದು ಅಂತೇಳಿ ನಮ್ಮನ್ನು ತುಂಬಿಸ್ಕೊಂಡಿದ್ರು ನಮ್ಮ ಸೊಸೈಟಿಯಿಂದ. ನೋಡ್ರಿ, ಬಸವೇಶ್ವರ ಸೊಸೈಟಿಯಿಂದ 33% ನಾವು ತುಂಬಿದವ್ರು. ನಾವು ಅದು ಹೊಳ್ಳಿ ಬಡದಾಡಿ ಗೋವಾಕೈತೆ ಅದ್ರದ್ದು. ಇದು ಏನು ಹೆಡ್ ಆಫೀಸ್ ಗೋವಾಕ, ಅಲ್ಲಿ ಕೋರ್ಟ್ ನಡೀತೈತಿ. ಅದು ಅಲ್ಲಿ ವಕೀಲರು ಇಟ್ಟು ಮಾಡಿ ಅಲ್ಲಿ ನಡೀತೈತಿ. ಅಲ್ಲಿಂದ ಮಾಡಿ ನಾವು ಹೊಳ್ಳಿ ಮತ್ತೆ ನಮ್ಮ ದುಡ್ಡು ವಕೀಲರಿಗೆ ದುಡ್ಡು ತುಂಬುವಂಥದ್ದು, ಖರ್ಚು ಮಾಡೋದು, ಓಡಾಡೋದು ಮಾಡೋದು ಹೋಗೋದಂದ್ರೆ ಹಗರ ತಿಳ್ಕೊಂಡ್ರೆ ಸ್ಟೇಟ್ ಸಬ್ಜೆಕ್ಟ್. ನಮ್ಮ ರಾಜ್ಯದಲ್ಲಿ ಆಗ್ಬೇಕಾದ ಕೆಲಸ. ಇದ್ರಲ್ಲಿ ನೀವು ಸೆಂಟ್ರಲ್ದವ್ರು ಏನದ, ಸೆಂಟ್ರದವ್ರು ಗೋವಾಕ್ ತೆಗದಾರ ಅದನ್ನ. ಇಲ್ಲಿ ಎಲ್ಲಿ ಬೇರೆ ಕಡೆ ತೆಗಿಯಾಕೆ ಬರ್ತಿರ್ಕಿಲ್ಲ. ಭಾಷೆ ಪ್ರಾಬ್ಲಮ್ ಆಗ್ತದ್ರಿ. ಎಲ್ಲ ಪ್ರಾಬ್ಲಮ್ ನಮ್ಗೆ ಇರೋದು ಪ್ರಾಬ್ಲಮ್, ಭಾಷೆ ಪ್ರಾಬ್ಲಮ್. ಅಲ್ಲಿ ಹೋದ್ರೆ ನೆಟ್ಟಿಗೆ ಅವ್ರು ಕೋಆಪರೇಷನ್ ಕೊಡೋಂಗಿಲ್ಲ. ಎಷ್ಟು ಕಠಿಣ ನಾವು ಕೋಆಪರೇಟಿವ್ ಸೊಸೈಟಿಗಳು ನಡೆಸ್ಬೇಕು. ಇವತ್ತು ನಿಮ್ಮ ಫೈಲ್, ನಿಮ್ದು ಗ್ರ್ಯಾಂಟ್ ಆಗೋ ಫೈಲ್ ಯಾವ ಹಂತಕ್ಕೆ ಬಂದಿರ್ತದೆ ಸ್ಟೇಟ್ ಗೌರ್ಮೆಂಟ್? ಈಗ ನೋಡ್ರಿ, ಈಗ ಎಷ್ಟೋ ಕಾಲೇಜ್ಗಳು ಮುಚ್ಚಿದ್ವು ರೀ. ಅವ್ರು ನಮಗೆ ಹೇಳಿದ್ರೆ ನಾವು ಓಡಾಡಕತ್ತದ್ದು ನೋಡ್ರೆ 106 ಕಾಲೇಜ್ ಇದ್ದು. 106 ಕಾಲೇಜ್. ಈಗ ಒಂದು 20ಕ್ಕಿಂತ ಹೆಚ್ಚು, 20ರಿಂದ 30 ಕಾಲೇಜ್ ಮುಚ್ಚೋದು. ಇಲ್ಲೇ ನಮ್ಮ ತುಕಾಂಟಿಯಾಗಿ ಎಷ್ಟು MSW RM ಪಾಲ್ಡರ್ ತಂದಾಗ ಅಲ್ಲಿ ಹೆಸರು ಹಚ್ಕೊಳಕ ಇದನ್ನ ಹಚ್ಬೇಕ, ಏನು ವಸೀಲಿ. ಅವ್ರು ಹೇಳಿದಷ್ಟು ಇದನ್ನು ಕೊಡ್ಬೇಕ ಅಂದ್ರೆ ನಮ್ಗೆ ಅಲ್ಲಿ ಸೀಟ್ ಸಿಗ್ತಿತ್ತು. ಈಗ ಅಲ್ಲಿ ಹುಡುಗರು ಇಲ್ಲಿ ಬರ್ರಿ ಅಂದ್ರೆ ಯಾರು ಬರೋದಿಲ್ಲ. ಇಲ್ಲಿ BSW ಹೋತ, MSW ಹೋತ. ಈಗ ಆ ಕಲಿತು ಹುಡುಗರೆಲ್ಲ ಹಂಗೆ ಅದಾವೆ. ಆ ಸಾಲಿ ಮುಚ್ಚಾಕೆ ಬರುವಂಥ ಸ್ಟೇಜಿಗೆ ಬಂದೈತೆ. ಇಂಥವು ಎಷ್ಟು 30 ಸ್ಕೂಲ್ಗಳು ಮುಚ್ಚೋಗಿದಾವೆ. ಈಗ ಇನ್ನೆರಡು ದಿವ್ಸ ಬಿಟ್ರೆ ಇವು ಮುಚ್ಚೋಕಾವು ನಡೆದದ್ದು. ಈಗ ಅವರು ಸರ್ಕಾರಕ್ಕೆ ಇದು ಬೇಕಾಗೈತೆ ಅಂದಂಗೆ ಆಯ್ತು. ಅಂದ್ರೆ ಸರ್ಕಾರದ ಉದ್ದೇಶ ಈ ಕೋಆಪರೇಟಿವ್ ಅಥವಾ ಒಂದು ಏನು ಜನಸೇವೆ ನೆಲಗಟ್ಟಲೆ ಮಾಡುತ್ತಿರುವಂಥ ಶಾಲೆಗಳನ್ನ ಮಣ್ಣು ಕೊಡೋ ವಿಚಾರ ಅಷ್ಟೇ ಐತಿ. ಇವ್ರ ವಿಚಾರ ಅಂದರೆ ನಿಮ್ಮ BJP ಅವ್ರು ಇರಲಿ, ಜನತಾ ದಳದವ್ರು ಇರಲಿ, ಕಾಂಗ್ರೆಸ್ ಅವ್ರು ಇರಲಿ, ಯಾರೂ ಶಿಕ್ಷಣ ಕಡೆ ಮಾತು ಕೊಡುವಾರು. ಎಲ್ಲರೂ ತಮ್ಮ ರಾಜಕೀಯನೇ ತಮ್ಮ ಇದಕ್ಕಾಗಿ ಕೊಡ್ತಾರೋ. ಇದನ್ನ ಮಣ್ಣು ಮುಗಿಸ್ಬೇಕಾಗ ಅನ್ನೋದು ಒಂದೇ ಆಯ್ತು. ಅವರು ಶಿಕ್ಷಣಗಳು ಇವೇನು ಕೋಆಪರೇಟಿವ್ ಅದಾವ, ಸ್ವಂತದ್ದು ಅದಾವ, ಇವು ಯಾವೂ ನಡಿಬಾರ್ದು, ಇವೆಲ್ಲ ಮುಚ್ಚಬೇಕನ್ನುವಂಥ ದುರುದ್ದೇಶ ಇಟ್ಕೊಂಡು ಇದನ್ನು ಮಾಡಕತ್ತಾರಂತ ನನಗೆ ಅನಿಸ್ತೈತಿ. ಅವ್ರು ಏನು ಮುಂದೆ ಮಾಡ್ತಾರೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ಅಂದರೆ ಇದನ್ನು ಯಾಕಪ್ಪ ಅಂದ್ರೆ ಅದು ಆಗುವವರೆಗೆ ನಿರಂತರವಾಗಿ ಇದು ನೀವು ಮುಂದುವರಿಸ್ಕೊಂಡು ಹೋಗುವಂಥದ್ದು ಇವತ್ತು ನೀವು ಬಂದದ ಪರಿಸ್ಥಿತಿ ಇವತ್ತು ಭಾಳ ಕಷ್ಟ ನಿಮಗೆ ಐತ್ರಿ. ಕೋಆಪರೇಟಿವ್ ಮೂವ್ಮೆಂಟ್ ಇದು ಒಬ್ಬ ವ್ಯಕ್ತಿದಲ್ಲ, ಸಮಾಜದ್ದು ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಅಡ್ಡಿ ಇಲ್ಲ, ನೀವು ಇಲ್ಲಿವರೆಗೆ ನಿಮ್ಮ ತೊಂದರೆಗಳನ್ನು ಹೇಳಿದ್ರಿ. ಶಿಕ್ಷಣ ರಂಗದ ಕುರಿತಾಗಿ, ರಾಜಕೀಯ ರಂಗದ ನಿಮ್ಮ ಮತ್ತೆ ಮಾತಾಡಿದ್ರೆ ಆಯಿತು, ನಿಮ್ಮ ಅಭಿಪ್ರಾಯಗಳನ್ನು ಕೇಳಿದ್ರೆ ಆಯಿತು. ಯಾಕೆಂದರೆ ನಮಗೊಂದು ಆಶ್ಚರ್ಯ ಎನಿಸಿದ್ದು, ಇಂಥ ಕಷ್ಟದ ದಿನಗಳಲ್ಲೇ, ಅದರಲ್ಲೂ ಮಾರ್ಕೆಟ್ ತುಟ್ಟಿದ್ದಂಥ ದಿನಗಳಲ್ಲೇ ಒಬ್ಬ ಶಿಕ್ಷಕರನ್ನ ಒಂದು ಕುಟುಂಬ ಹಿಡಿಯೋದು ಸುಲಭದ ಕೆಲಸ ಅಲ್ಲ. ಅಂಥದ್ದು ನೀವು ಮಾಡ್ತಾಯಿದ್ದೀರಿ. ಅದು ಕೋಆಪರೇಟಿವ್ ಮೂವ್ಮೆಂಟಿಂದ ಮಾಡ್ಲಿಕ್ಕೆ ಇದ್ದಿದ್ರಿ. ಅದಕ್ಕೆ ನಿಮ್ಮ ಜೊತೆ ಏನು ಸಂಕಟ ಆಯಿತು, ಏನಾಯಿತು ಮತ್ತು ಹೇಳೋದು ನೋಡಿದ್ರೆ ಈ ಸಮೀಪದಲ್ಲಿ ಅದರ ಗ್ರ್ಯಾಂಟ್ ಆಗೋ ಸಾಧ್ಯತೆಗಳು ಇಲ್ಲ ಅಂದಾಗ ಇದಕ್ಕೆ ಮುಂದೆ ಏನು ಅನ್ನೋದು ಸರ್ಕಾರಕ್ಕೆ ಒಂದು ಒತ್ತಡ ತರುವಂಥ ಒಂದು ಉದ್ದೇಶ ಇವತ್ತಿನ ಚರ್ಚೆಯಲ್ಲದ. ಅದಕ್ಕಾಗಿ ತಮ್ಮೊಂದಿಗೆ, ಯಾಕಂದ್ರೆ ನೀವು ಅದರಲ್ಲಿ ನುರಿತವರು, ಅನುಭವಸ್ಥರು,
ಜೊತೆ ನಮ್ಮ ಸರ್ಕಾರದ ಏಳು ಬೆಳಗ್ಗೆ ಗೊತ್ತಿದ್ದಂಥವ್ರು ಮತ್ತು ಸರ್ಕಾರಿ ಅಧಿಕಾರಿಗಳು ಹೆಂಗಿರ್ತಾರೆ ನಿಮ್ಗೆ ಗೊತ್ತಿದ್ದಂಥವ್ರು ಎಲ್ಲರೂ ಕಾಡವ್ರ ಎಲ್ಲರೂ ಟೇಬಲ್ ಕೆಳಗೆ ಕೈ ಒಡ್ಡವ್ರನ್ನ ನೀವು ಅದನ್ನೆಲ್ಲ ಅನುಭವಿಸಿದ್ರಿ, ನೀವು ಅನುಭವಿಸಿದ್ರಿ.